ಬಟ್ ದೆನ್ ನಾನು ನನ್ನ ಹಿಂದೆಗಡೆ ಇರೋ ವ್ಯೂನ ನೋಡೇ ಇಲ್ಲ. ಇವಾಗ ನಿಮಗೆ ತೋರಿಸ್ತೀನಿ ರೀ, ನೋಡಿ ಏನು ಮ್ಯಾಗ್ನಿಫಿಸೆಂಟ್ ಆಗಿದೆ. ಹಿಯರ್ ವಿ ಗೋ ಫಾರ್ ದ ವ್ಯೂ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಫೋಟೋ ತೆಗೆಸ್ಕೊತಾ ಇದ್ದೆ, ಏನೂ ಗೊತ್ತಾಗಲಿಲ್ಲ. ಬಟ್ ಈ ವ್ಯೂ ನೋಡಿ, ಥ್ಯಾಂಕ್ ಯು. ಗೈಸ್, ಇನ್ನೇನು ನಾನು ಹೊರಗಡೆ ಹೊರಟೆ. ಬಟ್ ಅದಕ್ಕೆ ಮುಂಚೆ ನಿಮಗೆ ನಾನಿರುವಂಥ ಅಪಾರ್ಟ್ಮೆಂಟ್ ಟೂರ್ ಕೊಡೋಣ ಅಂತ. ಸೊ ಇದು ಎಂಟ್ರಿ ಬರ್ತಾ ಇದ್ದಂಗೆ ಇಲ್ಲಿ ಬಂದು ಒಂದು ಸೆಕ್ಷನ್ ಇದೆ, ಸ್ಟೀಮರು ಆ್ಯಂಡ್ ವೈಫೈ, ಟಾಯ್ಲೆಟ್ ರೂಲ್ಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಒಂದು ಸಿಂಕ್ ಇದೆ ಆ್ಯಂಡ್ ಕಿಚನ್ ಕೌಂಟರ್ ಥರ ಇದೆ. ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ, ಇಲ್ಲೊಂದು ರೆಫ್ರಿಜಿರೇಟರ್ ಇದೆ. ಆ್ಯಂಡ್ ಇದು ಒಂದು ಶೇರ್ಡ್ ಅಪಾರ್ಟ್ಮೆಂಟ್. ಓಹ್, ಯಾರೋ ಏನೋ ಇಟ್ಟಿದ್ದಾರೆ. ಇದು ಬಂದು ಶೇರ್ಡ್ ಅಪಾರ್ಟ್ಮೆಂಟ್. ಸೊ ಇಷ್ಟೆಲ್ಲ ರೂಮ್ ಇದೆ. 1 2 3 ಬಂದ್ಬಿಟ್ಟು ಆ ವಾಶ್ರೂಮ್ ಶೇರ್ ಮಾಡ್ತಾರೆ. 4 ಆ್ಯಂಡ್ 5 ಇದು ನನ್ನ ರೂಮು. ನಾವಿಬ್ಬರು ಇಲ್ಲೊಂದು ವಾಶ್ರೂಮ್ ಇದೆ, ಅದನ್ನು ಶೇರ್ ಮಾಡ್ತೀವಿ. ಆ್ಯಂಡ್ ದಿಸ್ ಇಸ್ ಹೌ ದ ವಾಶ್ರೂಮ್ ಇಸ್. ಮತ್ತು ಇಲ್ಲಿ ಯುಟಿಲಿಟಿ ಏರಿಯಾ ಥರ ಇಲ್ಲೊಂದು ವಾಷಿಂಗ್ ಮಿಷಿನ್ ಇದೆ, ಸ್ವಲ್ಪ ಪಾತ್ರೆಗಳಿದೆ ಆ್ಯಂಡ್ ಇಂಡಕ್ಷನ್ ಇದೆ, ಸಿಂಕ್ ಇದೆ, ಮೈಕ್ರೋವೇವ್ ಇದೆ. ಆ್ಯಂಡ್ ದಿಸ್ ಇಸ್ ದ ವ್ಯೂ. ನೋಡಿ, ಇಲ್ಲಿಂದ ಮೆರ್ಡೆಕ್ಕ ಹೊಸದಾಗಿ ಐ ಹೋಪ್ ಕರೆಕ್ಟಾಗಿ ಸ್ಪೆಲ್ ಮಾಡ್ತಾಯಿದ್ದೀನಿ, ಹೊಸದಾಗಿ ಬಿಲ್ಡ್ ಮಾಡ್ತಾ ಇರೋವಂಥ ಟವರ್. ಅದು ಇನ್ನೂ ಓಪನ್ ಆಗಿಲ್ಲ ಅನಿಸುತ್ತೆ. ಆ್ಯಂಡ್ ದ ಮೋಸ್ಟ್ ಅವೇಟೆಡ್ ಟ್ವಿನ್ ಟವರ್ ಇಲ್ಲಿಂದ ಕಾಣುತ್ತೆ. ಆ್ಯಂಡ್ KL ಟವರ್ ಅಲ್ಲಿದೆ ನೋಡಿ, ಅದು KL ಟವರ್. ಹಿಂದೆಗಡೆ ಚಿಕ್ಕ ಇಷ್ಟು ಕಾಣ್ತಿದೆಯಲ್ಲ, ಅದು KL ಟವರ್. ಸೊ ಇಲ್ಲಿ ಟ್ರೈನ್ ಹೋಗೋದು ಗೊತ್ತಾಗುತ್ತೆ. ಇವಾಗ ನಾನು ಅದೇ ಟ್ರೈನಲ್ಲಿ ಹೋಗ್ತೀನಿ. ಬಟ್ ಸದ್ಯಕ್ಕೆ ಇವಾಗ ನನ್ನ ರೂಮ್ನ ತೋರಿಸ್ತೀನಿ ಬನ್ನಿ. ಇವತ್ತು ನಾನು ರೂಮ್ ಸೇರಿಸ್ಬಿಟ್ಟಿದ್ದೀನಿ, ದಟ್ ಒಳ್ಳೆ ಫೋಟೋಸ್ ತೆಗೋಣ ಅಂತ. ಸೊ ಇದೇ ನನ್ನ ರೂಮು. ಸ್ವಲ್ಪ ಮೆಸ್ಸಿಯಾಗಿದೆ, ಡೋಂಟ್ ಮೈಂಡ್. ಆ್ಯಂಡ್ ದಟ್ ಈಸ್ ದ ವ್ಯೂ. ಎಂಟರ್ ಆಗಿದ ತಕ್ಷಣ ಈ ಡೋರ್ ಒಂದು ಹ್ಯಾಂಗರ್ ಕೊಟ್ಟಿದ್ದಾರೆ, ನಾನು ಅಲ್ಲಿ ನನ್ನ ಜೀನ್ಸ್ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲೊಂದು ಬೆಡ್ ಇದೆ, ತೊಗೊಂಡು ಹೋಗೋಕ್ಕೆ ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಾನು ಡಾಂಕಿನಲ್ಲಿ ತಂದಿದ್ದಂಥ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಟ್ರೈ ಮಾಡಿದೆ ಇನ್ಸ್ಟಾಗ್ರಾಮ್ ರೀಲ್ಗೆ. ಆ್ಯಂಡ್ ನನ್ನ ಪೇಸ್ಟ್ ಆ್ಯಂಡ್ ಬ್ರಷ್, ಕೂಮ್, ಚಾರ್ಜರ್, ಆಮೇಲೆ ರೂಮ್ ಕೀ, AC ರಿಮೋಟ್, ನನ್ನ ಬ್ಯಾಗು, ಇನ್ನೊಂದು ಬ್ಯಾಗ್ ಇಲ್ಲಿ ಹಿಂಗೆ ಕಬೋರ್ಡಲ್ಲೆಲ್ಲ ಒಂದು ಸ್ವಲ್ಪ ಬಟ್ಟೆ ಇಟ್ಟಿದ್ದೀನಿ. ಆ್ಯಂಡ್ ಇಷ್ಟೇ ಪುಟಾಣಿ ರೂಮ್. ಇದು ಸ್ವಲ್ಪ ಓಪನ್ ಮಾಡ್ಬೋದು. ನೀವು ಅವಾಗಲೇ ಓಪನ್ ಮಾಡಿದ್ನವ ನಾನು. ಓಪನ್ ಆಯಿತು. ಇಷ್ಟು ಓಪನ್ ಮಾಡ್ಬೋದು ಅಷ್ಟೇ. ಓಪನ್ ಮಾಡಿಲ್ಲ ಅಂದರೂ ಇಲ್ಲಿಂದ ವ್ಯೂ ಕಾಣುತ್ತೆ ನೋಡಿ, ಆಲ್ ವ್ಯೂ, ಎಲ್ಲ ವ್ಯೂ. ಕೆಳಗಡೆ ಯಾರು ಬಿಡ್ತಾರೆ ಅದನ್ನು ಕಾಣುತ್ತೆ. ಸಿ, ಯಾಕೆ ಲಾಕ್ ಆಗ್ತಲ್ಲ? ಲಾಕ್ ಆಯಿತು. ಇವಾಗ ನಾನು ಹೋಗಬೇಕು KL ಟವರ್ಗೆ. ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ ನೆನ್ನೆನೇ. ಇವಾಗ ಹೋಗಿ ನಾನು ಸನ್ಸೆಟ್ ವ್ಯೂಗೆ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇದು ಯಾಕೋ ಡೋರ್ ಸರಿಯಾಗಿ ಲಾಕ್ ಆಗ್ತಾಯಿಲ್ಲ, ಅದಕ್ಕೇ ಅವ್ರಿಗೆ ಹೇಳಿದ್ದೀನಿ ಲಾಕ್ ಆಗ್ತಾಯಿಲ್ಲ, ಯಾರನ್ನಾದ್ರೂ ಕಳಿಸಿ ಲಾಕ್ ಮಾಡೋಕ್ಕೆ ಅಂತ. ಲಾಕ್ ಮಾಡಿದ್ರೆ ನಾನು ಹೊರಡ್ಬೋದು. ಈ ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಪಾಸ್ಪೋರ್ಟು ಮತ್ತು ವಾಲೆಟು, ಆಮೇಲೆ ಒಂದು ಲಿಪ್ ಗ್ಲಾಸು ಅಷ್ಟೇ. ಆಮೇಲೆ ಕ್ಯಾಮ್ರಾಗೆ ಬ್ಯಾಟ್ರಿ, ಮೈಕು ಎಲ್ಲ ಅದರಲ್ಲಿದೆ. ಸದ್ಯಕ್ಕೆ ಇವಾಗ ಹಾಕ್ಕೊಂಡಿದ್ದೀನಿ. ಬಟ್ ಇಟ್ಟರೆ ಅದರೊಳಗಡೆ ಇಡ್ತೀನಿ. ಸ್ವಲ್ಪ ಹೇರ್ ಸಿರಮ್ ಹಾಕಬೇಕು, ತರೋದು ಮರ್ತೋದೆ, ತೊಗೋಬೇಕು. ಆ್ಯಂಡ್ ಇದನ್ನು ತೊಗೋಬೇಕು, ಬಾಡಿ ಲೋಷನ್. ನನ್ನ ಹತ್ರ ಇದ್ದಿದ್ದು ಕೆಮಿಸ್ಟ್ ಅಟ್ ಪ್ಲೇ 250 ml ಏನೋ ಇತ್ತು. 200 ml ಮೇಲೆ 100 ml ಮೇಲೆ ಅಲೋ ಮಾಡಲ್ವಂತೆ. ಅದಕ್ಕೇ ನಾನು ತರೋಕ್ಕೆ ಹೋಗಲಿಲ್ಲ. ಇಲ್ಲೇ ಯಾವುದಾದ್ರೂ ನೋಡಿ ತೊಗೋಬೇಕು ಬಾಡಿ ಲೋಷನ್ ಆ್ಯಂಡ್ ಹೇರ್ ಸಿರಮ್ ಆ್ಯಂಡ್ ಸಮ್ ಗುಡ್ ಶಾಂಪು ಎಲ್ಲನೂ ಇವಾಗ ತೊಗೋಬೇಕು. ಬಟ್ ಬನ್ನಿ ಹೋಗೋಣ. ಇವಾಗ ಮುಗಿದ ತಕ್ಷಣ ಹೊರಡೋದೆ. ದಿಸ್ ಇಸ್ ಹೌ ದ ಫಿಟ್ ಲುಕ್ಸ್. ಇದೆ ಡ್ರೆಸ್ಸು, ಒಂದು ಸ್ಮಾಲ್ ಸ್ಲಿಟ್ ಇದೆ, ವಿಚ್ ಐ ಲೈಕ್ ಇಟ್ ವೆರಿ ಮಚ್. ಚೆನ್ನಾಗಿದೆ ಅಂತ ಹೇಳಿ ಬೇಗ ಹಾಕೊಂಡ್ಬಿಡೋ ಬ್ಯಾಗು. ಚೂರು ಟೈಪ್ ಮಾಡೋಕ್ಕೆ ಡನ್. ಲೆಟ್ಸ್ ಗೋ. ಇನ್ನು ನಮ್ಮ ಊಬರ್ ಬರುತ್ತೆ. ಮೋನೋಲೆಲ್ಲ ಹೋಗೋಣ ಅಂದ್ಕೊಂಡೆ, ಬಟ್ ಆಲ್ರೆಡಿ 5:45 ಆಗೋಗಿದೆ. ನಾನು ಹೋಗೋಷ್ಟರಲ್ಲಿ ಸನ್ಸೆಟ್ಟೇ ಆಗೋಗ್ಬಿಡುತ್ತೆ. ಅದಕ್ಕೆ ಬೇಡ, ಇವಾಗ ಗ್ರಾಬಲ್ಲಿ ಹೋಗ್ತೀನಿ. ವಾಪಸ್ ಬರಬೇಕಾದ್ರೆ ನಾನು ಇವತ್ತು ಟ್ರೈನಲ್ಲಿ ಬರಲೇಬೇಕು ಅಷ್ಟೇ. ಅಲ್ಲಿ ಹಿಯರ್ ಐ ಎಮ್ ಗುರು. ಮಲ್ಕೊಂಡ್ಬಿಡ್ತೀನಿ ಅಂದ್ಕೊಂಡೆ ಕ್ಯಾಬಲ್ಲಿ, ಬಟ್ ಇಟ್ ವಾಸ್ ಓಕೆ. 20 minutes ರೈಡ್ ಅನಿಸುತ್ತೆ. ಮುಗಿಸ್ಕೊಂಡು ಬಂದೆ. ನೋಡಿ ಇಲ್ಲಿ ಪಾರ್ಕ್ ಎಲ್ಲ ಇದೆ ಆಟಾಡೋಕ್ಕೆ. ಆ್ಯಂಡ್ ದಿಸ್ ಈಸ್ ATM ವಿಡ್ರಾವಲ್ ಆ್ಯಂಡ್ ದಿಸ್ ಈಸ್ ಟಿಕೆಟಿಂಗ್ ಕೌಂಟರ್. ನಾವಲ್ಲಿ ಹೋಗೋಂಗಿಲ್ಲ, ಯಾಕೆ ಹೇಳಿ? ಯಾಕಂದರೆ ಬಿಂದು ಬುದ್ಧಿವಂತೆ ಟಿಕೆಟ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾಳೆ. QR ಸ್ಕ್ಯಾನ್ ಮಾಡಿಸಿ ಹೋಗೋದಷ್ಟೇ ಒಳಗಡೆ. ಥ್ಯಾಂಕ್ ಯು ನೋಡಿದ್ರಾ?
ಹ್ಯಾಪಿ ಮಲೇಷಿಯಾ ಡೇ. Thank you. Here we go for the view. So idondu. Yes. Oh my god, oh my god, oh my god. Oh wow. Oh my god. Yappa. ಏನು ವ್ಯೂ ನೋಡಿ. Everything is visible. Whole city ಕಾಣ್ತಾ ಇದೆ ಇಲ್ಲಿಂದ. Look at that. ಇಲ್ಲಿಂದ ಈ ಸ್ಕೈ ಬಾಕ್ಸ್ ಒಳಗಡೆ ಹೋಗೋಕ್ಕೆ ಡಿಫ್ರೆಂಟ್ ಟಿಕೆಟ್ ತೊಗೋಬೇಕು. ಅದು ಬಂದ್ಬಿಟ್ಟು 10 ರಿಂಗೆಟ್ಸ್ ನೋಡಿ ತೊಗೊಂಡಿದ್ದೀನಿ. ಇವಾಗ ಅದ್ರೊಳಗಡೆ ಹೋಗಿ ನಾವು ಒಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳೋಣ. ಇಟ್ಸ್ ಓನ್ಲಿ ಫಾರ್ 45 ಸೆಕೆಂಡ್ಸ್. ಅಷ್ಟರಲ್ಲಿ ಏನು ತೊಗೊಳಕ್ಕಾಗುತ್ತೆ ನೋಡೋಣ. ನಾನೆಂಥ ಬುದ್ಧಿವಂತೆ ಅಂದರೆ ನಾನು ಟ್ರೈಪಾಡ್ ತಂದಿಲ್ಲ, ಏನೂ ತಂದಿಲ್ಲ. ಇಲ್ಲಿರೋರು ತೆಗಿತಾರ ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಪ್ಲೀಸ್ ದೇವರೇ ತೆಗಿಲಿ ಪ್ಲೀಸ್. ಹೋಗಿ ಕೇಳೋಣ, ಯಾರೂ ಇಲ್ಲ, ಕೇಳ್ಬೋದು. ಫೋಟೋ ತೆಗೆಸ್ಕೊತಾ ಇದ್ದೆ, ಏನೂ ಗೊತ್ತಾಗಲಿಲ್ಲ. ಬಟ್ ಈ ವ್ಯೂ ನೋಡಿ. ಓ ಮೈ ಗಾಡ್. ಸೊ ಬ್ಯೂಟಿಫುಲ್. ನೋಡಿ ಎಂಥ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇದೆ. ಆ್ಯಂಡ್ ಅಲ್ಲಿ ಟ್ವಿನ್ ಟವರ್ ಕಾಣ್ತಾ ಇದೆ. ಇಲ್ಲಿಂದನೇ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಹತ್ರ ಅವ್ರು ನೋಡಿದಾಗ ಹೆಂಗೆ ಕಂಡುಬೇಡ, ಟ್ವಿಂಕ್ಲಿಂಗ್ ಆಗ್ತಾಯಿದೆ ಆಲ್ರೆಡಿ. ಅಲ್ಲಿ ಹೋಗಿ ಆ್ಯಕ್ಚುಲಿ ಅಲ್ಲಿ ಹೋದರೆ ನೈಟ್ ವ್ಯೂ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನೈಟಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತಲೇ ನಾನು ಇವಾಗ ಹೋಗಲಿಲ್ಲ. ಇದು ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ. ಅಲ್ಲಿ ಇನ್ನೊಂದು ಬ್ರಿಡ್ಜ್ ಇದೆ, ಸಲೋಮಾ ಬ್ರಿಡ್ಜ್ ಅಂತ ಏನೋ ಕರೀತಾರೆ ಅದನ್ನ. ಅದು ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲಿಂದ ಕಾಣ್ತಾ ಇದೆ, ಅಲ್ಲಿಗೂ ಹೋಗಬೇಕು. ಅಲ್ಲಿಂದನೂ ಟ್ವಿನ್ ಟವರ್ದು ವ್ಯೂ ತುಂಬಾ ಚೆನ್ನಾಗಿರುತ್ತೆ. ತೋರಿಸ್ತೀನಿ. ಹಾಂ, ಅಲ್ಲಿ ಬ್ಲೂ ಕಲರ್ದೊಂದು ಕಾಣ್ತಾ ಇದೆಯಲ್ಲ. ಹಾಂ, ಐ ಹೋಪ್ ಯು ಕ್ಯಾನ್ ಸಿ. ಬ್ಲೂ ಕಲರ್ದೊಂದು ಬ್ರಿಡ್ಜ್ ಥರ ಕಾಣ್ತಾ ಇದೆ, ಅದೇ ಬ್ರಿಡ್ಜ್. ಇಲ್ಲಿ ಮುಗಿಸ್ಕೊಂಡು ಯಾವ್ದು ಹತ್ರ ಆಗುತ್ತೆ ಅದ್ರ ಪ್ರಕಾರ ಹೋಗೋಣ. ಬೆಸ್ಟ್ ಸನ್ಸೆಟ್. ಸಿಟಿ ಸ್ಲೋಲಿ ಲೈಟ್ ಅಪ್ ಆಗ್ತಾ ಇದೆ. ಏನು ಸಕ್ಕತ್ತಾಗಿ ಕಾಣ್ತಿದೆ ನೋಡಿ ಲೈಟಿಂಗ್. ನೀವೇನಾದರೂ ಟ್ವಿನ್ ಟವರ್ ತೋರಿಸ್ಬಿಟ್ರೆ ಕಳ್ದೋಗ್ತೀರಾ. ಇವಾಗ ಬನ್ನಿ ಅದನ್ನು ನೋಡೋಣ. ರೆಡಿನಾ? ಟ್ವಿನ್ ಟವರ್ ನೋಡಿನಾ ನೀವು? ಓ ಮೈ ಗೋಡದಲ್ಲ, ಏನು ಸಕ್ಕತ್ತಾಗಿದೆ ನೋಡಿ. ಇಲ್ಲಿಂದಾನೇ ಇಷ್ಟು ಚೆನ್ನಾಗಿದೆ. ಇನ್ನು ಅಲ್ಲಿ ಹೋದ್ರೆ ಹೆಂಗಿರ್ಬೇಡ. ಹೋಗೋಣ, ಅಲ್ಲೋಗಿ ನೋಡೋಣ. ಅಬ್ಸರ್ವೇಷನ್ ಡೆಕ್ಕಿಗೆ ಅಂತ ಬಂದಿದ್ದೀವಿ ಗುರು. ಬಟ್ ಇಲ್ಲಿ ಯಾರೂ ಎಂಪ್ಲಾಯ್ಸ್ ಇಲ್ಲ. ನನ್ನ ಮುಂದೆ ಕಡೆನೇ ಟ್ವಿನ್ ಟವರ್ ಇದೆ, ಇದರಿಂದ ನೋಡ್ಬೋದು. ಬಟ್ ನಾನು ನೋಡಿದ್ರೆ ಫುಲ್ ಕತ್ಲೆ ಕಾಣಿಸ್ತು. ಇವರೇನೋ ನೋಡ್ತಾವ್ರೆ, ನಾನೇ ಏನಾದ್ರು ರಾಂಗಾಗಿ ನೋಡ್ತಾ ಇದ್ದೀನಿ ಅಂತ. ಇನ್ನೊಂದು ಸಲ ಟ್ರೈ ಮಾಡ್ತೀನಿ ಹೆಂಗೆ ಕಾಣುತ್ತೆ ಅಂತ. ನಾನು ಕ್ಯಾಬಿಂದ ಇಳಿದಿದ ತಕ್ಷಣ ಒಂದು ಅಣ್ಣ ಸಿಕ್ಕಿದ್ರ. ಅವ್ರು ನಾನು ಫೋಟೋಸ್ ತೆಗಿತೀನಿ ಅಂತಂದರು. ಕ್ಯಾಬ್ ಅಂಕಲ್ಲು ತಮಿಳವರಾಗಿದ್ದರು. ಅವ್ರ ಹತ್ರ ತಮಿಳಲ್ಲೇ ತಮಿಳೆಲ್ಲ ಮಾತಾಡ್ಕೊಂಡು ಬಂದೆ. ಅವ್ರು ಹೇಳಿದ್ರು 5 ರಿಂಗೇಟ್ ಮೇಲೆ ಕೊಡಬೇಡಿ, ಅಷ್ಟೇ ಆಗೋದು, ಅವ್ರ ಹತ್ರ ಬಾರ್ಗೇನ್ ಮಾಡಿ ಕೊಡ್ತಾರೆ ಅಂತ.
ಸೊ 4ರಿಂದ 5 ಫೋಟೋ ತೊಗೋತೀನಿ, 5 ರಿಂಗೇಟಿಗೆ ಮಾಡಿಕೊಡ್ತೀನಿ ಅಂತಂದು ಅವ್ನು ಫಸ್ಟು 20 ರಿಂಗೇಟ್ ಹೇಳ್ದ ಒಂದು ಫೋಟೋಗೆ. ಆಮೇಲೆ 5 ರಿಂಗೇಟ್ಗೆ ಒಪ್ಕೊಂಡ. ಬಟ್ ದೆನ್ ನಾನು ನನ್ನ ಹಿಂದೆಗಡೆ ಇರೋ ವ್ಯೂನ ನೋಡೇ ಇಲ್ಲ. ಇವಾಗ ನಿಮಗೆ ತೋರಿಸ್ತೀನಿ ರೀ, ನೋಡಿ ಏನು ಮ್ಯಾಗ್ನಿಫಿಸೆಂಟ್ ಆಗಿದೆ. ಯಪ್ಪ, ರಿಯಲ್ ಆಗಿ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಆಲ್ಮೋಸ್ಟ್ 9:15 ಏನೋ ಆಗಿದೆ. ಬಟ್ ನಾಳೆಗೆ ನಾನು ಆಲ್ಮೋಸ್ಟ್ ಫುಲ್ ಡೇ ಆಚೆ ಇರ್ತೀನಿ. ಸೊ ಅದಕ್ಕೆ ಸಿಮ್ ಕಾರ್ಡ್ ಪವರ್ ಬ್ಯಾಂಕ್ ತೊಗೊಳ್ಳೇಬೇಕು. ಅದಕ್ಕೆ ಇವಾಗ ಬಂದಿದ್ದೀನಿ ಪ್ಲಾಜಾ ಲೋಯಟ್ ಮಾಲ್ಗೆ. ಹೋಪ್ಫುಲ್ಲಿ ಸಿಗುತ್ತೆ. ಬರೀ ಅದನ್ನು ಮಾತ್ರ ನೋಡಿಕೊಂಡು ವಾಪಸ್ ಹೋಗೋಣ. ಮಾಲ್ ನೋಡಿ ಏನು ಫ್ಯಾನ್ಸಿ ಆಗಿದೆ, ನೆಕ್ಸ್ಟ್ ಲೆವೆಲ್. ಒಂದು ತೊಗೊಂಡು ಹೊರಟೆ. ನಾನು ಪವರ್ ಬ್ಯಾಂಕ್ ತರ್ದಿರ ಮಾಡ್ತಿರೋ ಕೆಲಸ ಇದೆಯಲ್ಲ, ಅದು ಇದ್ದಿದ್ದರೆ ನಾನು ಇಲ್ಲಿ ಬರೋ ಅವಶ್ಯಕತೆಯೂ ಇರ್ತಿರಲಿಲ್ಲ. ಬಿಕಾಸ್ ಕಮ್ಮಿ ಅಂತ ಎಲ್ಲರೂ ಹೇಳ್ತಾರೆ. ಅಂಥದ್ದೇನು ಕಮ್ಮಿ ಇಲ್ಲ, ಇಲ್ಲಿ ಎಲ್ಲನೂ ಜಾಸ್ತಿನೇ. ಈ ಪವರ್ ಬ್ಯಾಂಕು ಮತ್ತು ಏನು ಗ್ಲಾಸು, ಟೆಂಪರ್ ಗ್ಲಾಸ್ ಸೇರಿ ನಾನು ಆಲ್ಮೋಸ್ಟ್ 2000 ಏನೋ ಕೊಟ್ಟೆ. ಅದು ನಾನು ಬಾರ್ಗೇನ್ ಮಾಡಿ 2000 ಇಲ್ಲಾಂದರೆ 2000 ಚೇಂಜ್ ಏನೋ ಆಗ್ತಾಯಿತ್ತು. ಸೊ ಇವಾಗ ಇಲ್ಲಿಂದ ಹೊರಡೋಣ. ಏನು ಬೇರೆ ತೊಗೊಳ್ಳೋ ಅಂಥದ್ದಿಲ್ಲ. ಇದಾಯ್ತಂದರೆ ಆಯ್ತು ಅಷ್ಟೇ. ಫೇಮಸ್ ಕಿಡ್ ಬಿಂಟಾಂಗ್ ಕ್ರಾಸಿಂಗ್ ನೋಡಿ. ಮೆಕ್ಡೊನಾಲ್ಡ್ಸ್ ಬಂದು ಫ್ರೈಸು, ಚಿಕನ್ ಬರ್ಗರ್ ಆ್ಯಂಡ್ ಮ್ಯಾಂಗೋ ಐಸ್ಡ್ ಏನೋ ಡ್ರಿಂಕ್ ಆರ್ಡ್ರ್ ಮಾಡಿದೆ. ಇವ್ರ ಹತ್ರ ವೆಜ್ ಆಪ್ಷನ್ಸ್ ಇಲ್ಲಂತೆ. ನಾನು ಯೂಶ್ವಲಿ ವೆಜ್ ತಿನ್ನೋದು. ಬಟ್ ಲೆಟ್ಸ್ ಟ್ರೈ ನಾನ್ ವೆಜ್ ಇವತ್ತು. ನೀರೇ ಕುಡ್ದಿಲ್ಲ ನಾನು ಎಷ್ಟೊತ್ತಿಂದ. ಅಷ್ಟು ಜ್ಯೂಸ್ ಕುಡಿ. ಸಕ್ಕತ್ತಾಗಿದೆ. ಮೆಕ್ಡೊನಾಲ್ಡ್ಸ್ ನನ್ನ ಒಂದು ಫೇವ್ರೆಟ್ ಫ್ರಾಂಚೈಸೀಸ್ ಆಯಿತಾ. ಸೊ ನಾನು ಯಾವಾಗಲೂ ಟ್ರೈ ಮಾಡಬೇಕು. ಎಲ್ಲೋದು ಚಿಲ್ಲಿ ಸಾಸ್ ಇದು, ಕೆಚಪ್ ಅಲ್ಲ, ಚೆನ್ನಾಗಿಲ್ಲ. ಬಟ್ ಫ್ರೈಸ್ ಚೆನ್ನಾಗಿದೆ, ಬರ್ಗರ್ ಕಷ್ಟ ಚೆನ್ನಾಗಿಲ್ಲ. ಸೊ ನಾನು ಮೆಕ್ಡೊನಾಲ್ಡ್ಸ್ ಟ್ರೈ ಮಾಡಬೇಕು. ಮೆಕ್ಡೊನಾಲ್ಡ್ಸ್ ಬಂದ್ಬಿಟ್ಟು ನನ್ನ ಒಂದು ಒನ್ ಆಫ್ ದ ಫೇವ್ರೆಟ್ ಫ್ರಾಂಚೈಸೀಸ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಮೆಕ್ಡೊನಾಲ್ಡ್ಸ್ ಅಂದರೆ. ಪನ್ನೀರ್ ಬರ್ಗರ್ ಇಷ್ಟ, ಬಟ್ ಇವತ್ತು ಆಪ್ಷನ್ ಇರಲಿಲ್ಲ. ಓನ್ಲಿ ನಾನ್ ವೆಜ್ ಅಂತೆ ನೋಡಿ. ದಿಸ್ ಈಸ್ ಚಿಕನ್ ಬರ್ಗರ್. ನಾಟ್ ಅ ಫ್ಯಾನ್ ಆಫ್ ಚಿಕನ್ ಬರ್ಗರ್, ಬಟ್ ಲೆಟ್ಸ್ ಟ್ರೈ ದಿಸ್. ಪ್ಯಾಟಿ ಒಂದು ಸ್ವಲ್ಪ ಡ್ರೈ ಇದೆ, ಬಟ್ ಟೇಸ್ಟ್ ಓಕೆ, ನಾಟ್ ಸೊ ಗುಡ್. ಪನ್ನೀರ್ ಇರಬೇಕಿತ್ತು. ಹೋಮ್ ಸ್ವೀಟ್ ಹೋಮ್. ಸಾಕಾಗೋಯ್ತು ಬರೋ ಅಷ್ಟರಲ್ಲಿ. ಯಪ್ಪ ಸುಸ್ತಾಗೋಯ್ತು ಗೈಸ್. ಬಟ್ ಲುಕ್ ವಾಟ್ ವಿ ಗಾಟ್. ಕಿಟ್ಕ್ಯಾಟ್. ಲೈಫಲ್ಲಿ ಯಾವತ್ತಾರು ಅಂದ್ಕೊಂಡಿದ್ದ ಕಿಟ್ಕ್ಯಾಟ್ ತಿಂತೀನಿ. ಕಿಟ್ಕ್ಯಾಟ್ ಐಸ್ ಕ್ರೀಮ್. ಸಕ್ಕತ್ತಾಗ ಕೆಳಗಡೆ ಮಾರ್ಟ್ಗೆ ಹೋಗಿ ಹಂಗೆ ಐಸ್ ಕ್ರೀಮು ಅದೊಂದು ಕೇಕ್ ತೊಗೊಂಡು ಬಂದೆ. ಬಿಕಾಸ್ ಬಿಂದೂಸ್ ಬರ್ಡೇ ಇಸ್ ಓನ್ಲಿ ಫ್ಯೂ ಮಿನಿಟ್ಸ್. ಇಲ್ಲಿನ ಟೈಮ್ ಪ್ರಕಾರ ಇವಾಗ ಟೈಮ್ ಎಷ್ಟು ಗೊತ್ತಾ? 11 o'clock. ಇನ್ನು 56 ಮಿನಿಟ್ಸಲ್ಲಿ ನನ್ನ ಬರ್ಡೇ. ಬಟ್ ನಮ್ಮ ಮನೆಯವರು ಸ್ವಲ್ಪ ಎಲ್ಲರೂ ವಿಶ್ ಮಾಡೋಕ್ಕೆ ಐ ಶುಡ್ ಬಿ ಅವೇಕ್ ಟಿಲ್ 2 o'clock ಹಿಯರ್. ನೆಕ್ಸ್ಟ್ ಲೆವೆಲ್ ಇದೆ. ತಿನ್ಬಿಟ್ಟು ನಾನು ಇವಾಗ ಮನ್ಕೋತೀನಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಹೇಗೆ ಬರ್ತಾಯಿದೆ ವ್ಲಾಗ್ಸ್ ಅಂತ ತಿಳಿಸೋದನ್ನ ಮರಿಬೇಡಿ. ಬಿಕಾಸ್ ಯುವರ್ ಫೀಡ್ಬ್ಯಾಕ್ ವಿಲ್ ಹೆಲ್ಪ್ ಮೀ ಮೇಕ್ ಬೆಟರ್ ವ್ಲಾಗ್ಸ್. ಓಕೆನಾ? ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಹೋಗ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.